ನನ್ನ ಮೊಬೈಲ್ ನಂಬರ್ ಶುರು ಮಾಡ್ತೀನಿ ಸರ್. ವತಿಯಿಂದ ಭಗೀರಥ ಜಯಂತಿಯನ್ನು ಇಲ್ಲಿ ಕಚೇರಿಯಲ್ಲಿ ಆಚರಿಸ್ತಾ ಇದ್ದೇವೆ. ಈ ಒಂದು ಭಗೀರಥ ಜಯಂತಿಯ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗತಕ್ಕಂಥ ದೇವೇಂದ್ರಪ್ಪನವರು ಹಾಗೂ ನಮ್ಮ ಸದಸ್ಯರುಗಳಾಗಿರ್ತಕ್ಕಂಥ ಮೋಹನ್ ಅವರು, ಹನುಮಂತಪ್ಪನವರು, ರವಿ ಅವರು ಹಾಗೂ ನಮ್ಮ ರೇಣುಕೇಶ್ವರ್ ಅವರು, ಮುರಳಿಯವರು ಹಾಗೂ ನಂಜುಂಡಪ್ಪನವರು ಹಾಗೂ ಬೇಡುಸಳ್ಳಿ ಹಿರಿಯರು ಹಾಗೂ ನಮ್ಮ ಸುರೇಶ್ರವರು ಎಲ್ಲರೂ ಕೂಡ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಪುಷ್ಪ ನಮನ ಸಲ್ಲಿಸುವುದರ ಮುಖಾಂತರ ಆಚರಣೆ ಮಾಡ್ತಾ ಇದ್ದೇವೆ. ಎಲ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಎಲ್ಲ ಜಿಲ್ಲಾ ಸಂಘದ ಸದಸ್ಯರುಗಳಿಗೆ ಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಅವರಿಗೆ ಅಭಿನಂದನೆಗಳು. ಈ ಪ್ರಪಂಚದಲ್ಲಿ ಹುಟ್ಟುವಂಥ ಪ್ರತಿಯೊಂದು ಜೀವಿಯೂ ಕೂಡ ಜಲರಾಶಿಯೂ ಕೂಡ ಇವತ್ತು ಒಂದು ಮಹತ್ವದ ದಿನಾಚರಣೆ. ಇವತ್ತು ಕೇವಲ ಒಂದು ಉಪಹಾರ ಸಮಾಜಕ್ಕೆ ಈ ಮಹರ್ಷಿಗಳು ಜಯಂತಿ ಅಲ್ಲ. ಭಗೀರಥ ಅಂದರೆ ದೇವಗಂಗೆಯನ್ನು ನಿರಂತರವಾಗಿ ಹಲವಾರು ವರ್ಷಗಳ ತಪಸ್ಸನ್ನು ಮಾಡಿ ಆ ದೇವಗಂಗೆಯನ್ನು ಭೂಮಿಗೆ ತಂದಂಥ ಒಂದು ದಿನ ಅಂದರೆ ಇವತ್ತು ಭಗೀರಥ ಅಂತೇಳಿ ಜಯಂತಿನ ಆಚರಣೆ ಮಾಡ್ತಾ ಇದ್ದೀವಿ. ಆದ್ದರಿಂದ ಇವತ್ತು ಇಲ್ಲೆಲ್ಲ ಕಾಶಿಯಲ್ಲಿ ಇವತ್ತು ಗಂಗಾ ಮಾತೆಯಲ್ಲಿ ಇವತ್ತು ಮೂಲಸ್ಥಾನ ಇವತ್ತು ಕಾಶಿಯಲ್ಲಿ, ಆ ಕಾಶಿ ವಿಶ್ವನಾಥನ ಸನ್ನಿಧಿಯಲ್ಲಿ ಆ ಪಾದಕ್ಕೆ ಇವತ್ತು ಗಂಗಾ ಮಾತೆ ಏನಾದ ಇವತ್ತು ಅಭಿಷೇಕ ಮಾಡ್ತದೆ ಹೇಳಿದ್ರೆ ಅದು ನಮ್ಮ ಕುಲಗುರುಗಳಂತಹ ಭಗೀರಥ ಮಹರ್ಷಿಗಳ ಒಂದು ತಪಸ್ಸಿನಿಂದ ಅಂತ ನಾವು ಭಾಳ ಇಷ್ಟಪಡ್ತೀವಿ. ಇಂತಹ ಸಮಾಜದಲ್ಲಿ ಉಪವಾಸ ಸಮಾಜದಲ್ಲಿ ನಾವು ಹುಟ್ಟಿರೋದು ಪುಣ್ಯದ ನಮ್ಮ ಸಮಾಜ ಅಂತ ಹೇಳೋಕೆ ಇಷ್ಟಪಡ್ತೀವಿ. ಆದ್ದರಿಂದ ಇವತ್ತು ನಾವಷ್ಟೇ ಅಲ್ಲ, ಈ ಒಂದು ರಾಶಿಗಳು ಕೂಡ ಇವತ್ತು ಉತ್ತಮ ದಿನ, ಎಲ್ಲರೂ ಕೂಡ ಈ ದಿನಾಚರಣೆ ಆಚರಿಸಬೇಕು. ಆದ್ದರಿಂದ ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಸನ್ಮಾನ್ಯ ಶ್ರೀ ಆಲಪ್ಪನವರ ಅಧ್ಯಕ್ಷತೆಯಲ್ಲಿ ಹಾಗೂ ಪರಮ ಪೂಜ್ಯ ಶ್ರೀ ಪುರುಷೋತ್ತಮಾನಂದ ಪುರಿ ಮಹಾಸ್ವಾಮಿಗಳ ಒಂದು ಬೆಂಗಳೂರಲ್ಲಿ ಅವರ ಒಂದು ಸಾರಥ್ಯದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಆದ್ದರಿಂದ ಎಲ್ಲರೂ ಕೂಡ ಇವತ್ತು ನಡೆಯುವಂಥ ಕುವೆಂಪು ಕಾರ್ಯಕ್ರಮ ತಾವೆಲ್ಲರೂ ಕೂಡ ಭಾಗವಹಿಸಿ ಈಗ ಭಗೀರಥ ಮಹರ್ಷಿಗಳ ಇದಕ್ಕೆ ಒಂದು ಆಶೀರ್ವಾದ ತಾವೆಲ್ಲರೂ ಕೂಡ ಆಶೀರ್ವಾದ ಪಡಿಬೇಕು ಅಂತ ಇವತ್ತು ಸಮಸ್ತ ಜನತೆ ನಾನು ಕೇಳ್ಕೊಳ್ತೀನಿ.